ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಮಧ್ಯಾಹ್ನ ಆಗಿದೆ, ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗೆಲ್ಲ ಪಾತ್ರೆ ಅದೆಲ್ಲ ತೊಳೆದು ಅಡುಗೆ ಅದು ಎಲ್ಲ ಮಾಡಿ ಕೆಲಸ ಮುಗಿಸಿದೆ. ಇವತ್ತಿನ ದಿನ ಏನೇನಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ನಮ್ಮ ಟಿ ವಿ ಆನ್ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲೆ ಫಿಕ್ಸ್ ಮಾಡಿದ್ದೀವಿ, ಕೆಳಗೆ ಫಿಕ್ಸ್ ಮಾಡಿ ಇವಾಗ ಒಂದು ಟಿ ವಿ ಕಳ್ಕೊಂಡಿದ್ವಿ. ಇವಾಗ ಕಷ್ಟಪಟ್ಟು ಇವಾಗ 2 ವರ್ಷ ಆದಮೇಲೆ ಮತ್ತೆ ತೊಗೊಂಡಿದ್ದೀವಿ ಟಿ ವಿನೇ. ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಟಿ ವಿ. ಮಸ್ಟಿಗೆ ಇಲ್ಲೇ ಕೆಳಗೆ ಇಟ್ಟಿದ್ವಲ್ವ, ನಮ್ಮ ಕೌಶಿಕಿಗೆಲ್ಲ ನಿಲುಕ್ತಾ ಇತ್ತು. ಇವಾಗ ಮೇಲೆ ಫಿಕ್ಸ್ ಮಾಡಿದ್ದಾರೆ ಯಜಮಾನ್ರು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಇಲ್ಲಿ ಕುತ್ಕೊಂಡು ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಲ್ಲ ಪಾತ್ರೆ ಅದು ಎಲ್ಲ ತೊಳೆದೆ ಮತ್ತು ನೀರು ಆನ್ ಮಾಡಿದ್ದೀನಿ. ಮೇಲೆ ನೀರು ಖಾಲಿ ಆಗಿದ್ದು ಕುಡಿಯೋ ನೀರು, ಗ್ಯಾಸ್ ತೊಳ್ಕೊಂಡಿದ್ದೀನಿ. ನೋಡಿ ಎಲ್ಲ ಕ್ಲೀನ್ ಆಯಿತು. ಮನೆ ಎಲ್ಲ ಕಸದೆಲ್ಲ ಗುಡಿಸಿ ಎಲ್ಲ ಕೆಲಸ ಮುಗಿಸ್ದೆ ಇವತ್ತು. ನಮ್ಮ ಚಿನ್ನಿನೂ ಸ್ವಲ್ಪ ಶೀತಾಗಿ ಅವಳು ಕಿರಿಕಿರಿ ಮಾಡ್ತಾಯಿದ್ಲು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ತೋರಿಸ್ಕೊತ ಕೆಲಸ ಮಾಡೋದು. ನೋಡಿ ಈ ಥರ ಆಗಿದೆ. ಮನೆ ಎಲ್ಲ ಕ್ಲೀನ್ ಆಯಿತು. ಅದು ಏನೋ ಗೊತ್ತಿಲ್ಲ, ಮಕ್ಕಳಿದ್ದ ಮನೆ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಹಾಗೆ ಆಗಿಬಿಡುತ್ತೆ. ನೋಡಿ ಇಲ್ಲಿ ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ನಮ್ಮ ಕೌಶಿಕ್ ಸ್ವೀಟ್ ತಿಂದು ಯಾವ ಥರ ಮಾಡಿದ್ದಾನೆ ಇಲ್ಲಿ. ಈ ಥರ ಮಾಡಿಬಿಡ್ತಾರೆ ನೋಡಿ ಅವರು. ನೋಡಿ ಟಿ ವಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕುತ್ಕೊಂಡು ನೋಡೋಕ್ಕಂತೂ ಸೂಪರಾಗಿ ಕಾಣಿಸ್ತಾ ಇದೆ. ತುಂಬಾ ಖುಷಿ ಆಯಿತು ನಮಗಂತೂ ಟಿ ವಿ ತೊಗೊಂಡಿರೋದು. ನೋಡಿ ನನ್ನ ಮಗಳು ನಡೆದಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇವಾಗ ನೋಡಿ ಆ ಟೇಬಲ್ ಸುತ್ತಾನು ಅಡ್ಡಾಡ್ತಾಳೆ, ಗೋಡೆ ಹಿಡ್ಕೊಂಡು ಎದ್ದು ನಿಂತು ಹೋಗ್ತಾಳೆ, ತಾನೇ ಹಿಡ್ಕೊತಾಳೆ, ತಾನೇ ಕುತ್ಕೊತಾಳೆ. ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅವಳು ಆ ಥರ ಮಾಡೋದು ನೋಡಿ. ಇಷ್ಟು ಬೇಗ ಇಷ್ಟು ನಡೀತಾ ಇದ್ದಾಳೆ ಇವಳು ಅಂತ ಅನ್ನಿಸ್ತಾ ಇದೆ ನಮಗೆ. ಅಷ್ಟು ಬೇಗ ಅಡ್ಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನಮ್ಮ ಚಿನ್ನಿ ಇವಾಗ. ನಮಗಂತೂ ನಂಬೋಕ್ಕೆ ಆಗ್ತಾ ಇಲ್ಲ. ನಮ್ಮ ಕೌಶಿನೂ ಅಷ್ಟೇ, ಅವನು ಅಂಬೆಗಾಲಿಲೆಲ್ಲ ಹೋಗಿರಲಿಲ್ಲ. ಅವನ ಮಕ್ಕಳಿಗೆ ಸಡನ್ನಾಗಿ ಎದ್ದು ನಿಂತು ನಡೀತಾ ಇದ್ದ. ಇವಳು ಹಾಗಲ್ಲ, ಅಂಬೆಗಾಲು ಇಟ್ಟು ಆಮೇಲೆ ನಡೆದಾಡ್ತಾ ಇದ್ದಾಳೆ. ಇವಾಗಂತೂ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನೋಡೋಕ್ಕಂತೂ ತುಂಬಾ ಇಷ್ಟ ಇವಳನ್ನು. ನೋಡಿ ಅವಳು ಎಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇವಾಗ ನಮ್ಮ ಚಿನ್ನಿ. ನನಗಂತೂ ತುಂಬಾ ಖುಷಿ ಆಗುತ್ತೆ. ನೋಡಿ ಅವಳೇ ಕುತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇವಾಗ. ತಾನೇ ಕುಂದ್ರೋದು, ತಾನೇ ಹೇಳೋದು, ತಾನೇ ಎಲ್ಲ ಮಾಡೋಕ್ಕೆ ಹೋಗ್ತಾಳೆ. ಸ್ವಲ್ಪ ಸಪೋರ್ಟ್ ಸಿಕ್ಬಿಟ್ರೆ ಸಾಕು, ಪಟಕ್ಕನ ಎದ್ದು ನಿಲ್ತಾಳೆ. ನನಗೆ ನಂಬೋಕ್ಕಾಗಲ್ಲ ಇವಳು ಈ ಥರ ಮಾಡೋದು ನೋಡಿಬಿಟ್ರೆ. ಎಲ್ಲರಿಗೂ 1 ವರ್ಷದ ನಂತರ ಕಾಲು ಈ ಥರ ಬರುತ್ತೆ. ನನ್ನ ಮಗನ ಮಾತ್ರ ಅವನು ಅದೇ ಥರನ ಮಾಡ್ತಾಯಿದ್ದ, ಇವಳು ಅದೇ ಥರನೇ ಮಾಡ್ತಾಯಿದ್ದಾಳೆ. ಆದರೆ ನಮ್ಮ ಕೌಶಿಕ್ ಅಂಬಿಗಾಲಿಲಿ ಹೋಗಿರಲಿಲ್ಲ, ಇವಳು ಅಂಬಿಗಾಲಿಲೂ ಟ್ರೈ ಮಾಡಿದ್ಲು. ಇವಾಗ 11 ತಿಂಗಳು ಅನ್ನೋಷ್ಟೊತ್ತಿಗೆ ಎಲ್ಲ ಮುಗಿಸ್ತಾ ಇದ್ದಾಳೆ ಇವಳು. ಇವಾಗ ಇನ್ನು ಇವಳಿಗೆ 10 ತಿಂಗಳು ಸ್ಟಾರ್ಟ್ ಆಗಿದೆ. ಇವಾಗಲೇ ನಡೆದಾಡ್ತಾ ಇದ್ದಾಳೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅವಳನ್ನು ನೋಡಿದರೆ. ನಮ್ಮ ಕೌಶಿಗೆ ಹೊಸ ಚಪ್ಪಲಿ ತೊಗೊಂಡು ಬಂದರು ಅವರಪ್ಪ. ನೋಡಿ ಯಾವ ಥರ ಹಾಕ್ಕೊಂಡು ಅವ್ನು ಬಿಡ್ತಾನೇ ಇಲ್ಲ. ಅವ್ನು ಹಾಕ್ಕೊಂಡೇ ಕುತ್ಕೊತಾನೆ, ಹಾಕ್ಕೊಂಡೇ ಅಡ್ಡಾಡ್ತಾನೆ, ಹಾಕ್ಕೊಂಡೇ ಊಟ ಮಾಡ್ತಾನೆ. ಇವಳು ಅವರಪ್ಪನ ದಾರಿ ಕಾಯ್ತಾ ಇದ್ಲು. ಅವರಪ್ಪನ ಇವಾಗ ಕರಿತಾ ಇದ್ದಾಳೆ. ಅವರು ಕೆಲಸ ಮಾಡಿ ಇವಾಗ ಬಂದಿರಲ್ವ, ಬಟ್ಟೆ ಚೇಂಜ್ ಮಾಡ್ತೀನಿ ಇರು ಅಮ್ಮ ಅಂತ ಹೇಳಿ ಅವಳನ್ನು ಬಿಟ್ಟಿದ್ದಾರೆ. ಅವಳು ನೋಡಿದರೆ ಸುಮ್ಮನೆ ಇರ್ತಾಯಿಲ್ಲ, ಅವ್ರನ್ನ ಚೀರಿ ಕರಿತಾ ಇದ್ದಾಳೆ. ಹಾಗೆ ಚಿಕನ್ನು ಇವಾಗ 15 ದಿನ ಆಗಿತ್ತಲ್ವ, ಚಿಕನ್ನೇ ತಿಂದಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ತೊಗೊಂಬಂದರು ಯಜಮಾನ್ರು, ಅದಕ್ಕೆ ಮಾಡ್ತಾಯಿದ್ವಿ ಇಬ್ಬರು ಸೇರಿ. ಇವತ್ತೇನು ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನನಗೆ, ಇಷ್ಟೇ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ದಿನ ಮಾಡಿ ಬೇಜಾರಾಗಿಬಿಟ್ಟಿದೆ, ಏನು ಓಡ್ತಾ ಇಲ್ವಲ್ಲ ಅದು ಒಂದೇ ಬೇಜಾರು. ಅದು ಚೆನ್ನಾಗಿದ್ದರೆ ಯಾರಾದರೂ ನೋಡಿದರೆ ತುಂಬ ಇಂಟ್ರೆಸ್ಟ್ ಬರುತ್ತೆ ನಮಗೂ ವಿಡಿಯೋ ಮಾಡಿ ಹಾಕೋಕ್ಕೆ. ಯಾರು ನೋಡ್ತಾ ಇಲ್ವಲ್ಲ, ಸುಮ್ಮನೆ ಅಪ್ಲೋಡ್ ಮಾಡೋದು, ಸುಮ್ಮನೆ ಕುಂದ್ರೋದು ಅಂತ ಹೇಳಿ ಜಾಸ್ತಿ ಮಾಡಿಲ್ಲ ನಾನು ವಿಡಿಯೋನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ದಿನ ವಿಡಿಯೋ ಒಂದು ನೋಡಿದರೆ ಅವ್ರು ಕಮೆಂಟ್ ಮಾಡಿದರೆ ನಮಗೂ ಇನ್ನೂ ಖುಷಿ ಬರುತ್ತೆ, ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿ. ಯಾರು ನೋಡ್ತಾ ಇಲ್ವಲ್ಲ ಅದಕ್ಕೆ ಬೇಜಾರಾಗಿ ಇಷ್ಟೇ ಮಾಡಿದ್ದೀನಿ ನಾನು ವಿಡಿಯೋ ನೋಡಿ. ಇವತ್ತಿನ